ಟು ಏರ್ ಇಸ್ ಟು ಹ್ಯೂಮನ್. ಮನುಷ್ಯರು ತಪ್ಪು ಮಾಡೋದು ಸಹಜ. ಅಕೌಂಟ್ಸ್ ಪ್ರಿಪೇರ್ ಮಾಡೋದು ಕೂಡ ಮನುಷ್ಯರೇ. ಈ ಥರ ಪಾರ್ಟ್ನರ್ಸ್ ಅಕೌಂಟ್ಸಲ್ಲಿ ಏನಾದರೂ ಎರರ್ ಆದರೆ ನಾವು ಅದನ್ನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಅದ್ರ ಬದಲು ಅದನ್ನು ಕರೆಕ್ಟ್ ಮಾಡೋಕ್ಕೆ ನಾವು ಇನ್ನೊಂದು ಎಂಟ್ರಿನ ಹಾಕ್ಕೊತೀವಿ. ಹಲೋ ಮಕ್ಕಳೇ, ಇವತ್ತು ನಾವು ಪಾಸ್ಟ್ ಅಡ್ಜಸ್ಟ್ಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪಾರ್ಟ್ನರ್ಶಿಪ್ ಅಕೌಂಟ್ಸಲ್ಲಿ ಏನಾದರೂ ಎರರ್ ಆದರೆ ಅದನ್ನು ಕರೆಕ್ಟ್ ಮಾಡೋಕ್ಕೆ ಎರಡು ವಿಧಾನ ಇದೆ. ಫಸ್ಟ್ ಒನ್ ಬಂದುಬಿಟ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಇದ್ರ ಮೂಲಕ ಮಾಡ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಯಾವ್ಯಾವ ಪಾರ್ಟ್ನರ್ಸ್ಗೆ ರಾಂಗಾಗಿ ಇಂಪ್ಯಾಕ್ಟ್ ಆಗಿದೆ ಆ ಪಾರ್ಟ್ನರ್ಸ್ ಅಕೌಂಟಲ್ಲಿ ಡೈರೆಕ್ಟಾಗಿ ವರ್ಕ್ ಮಾಡ್ಬೋದು. ಸೊ ಈ ಎರಡೂ ಮೆಥಡನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಲೆಟ್ಸ್ ಗೋ. ಫಸ್ಟ್ ಒನ್ ಬಂದುಬಿಟ್ಟು ಥ್ರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ಇದರಲ್ಲಿ ನಾವು ಎಂಟ್ರೀಸ್ನ ಹಾಕ್ಕೊತೀವಿ. ನಾನು ಈ ಎಕ್ಸಾಂಪಲಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರಾಂಗ್ ಆಗಿ ರೆಕಾರ್ಡ್ ಆಗಿರುತ್ತಲ್ವ ಅದ್ರ ಬಗ್ಗೆ ತೋರಿಸ್ತಿದ್ದೀನಿ. ಸೊ ಇಲ್ಲೇನಾಗಿರುತ್ತಪ್ಪ ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು ಪ್ರಾಫಿಟ್ ಆ್ಯಂಡ್ ಲಾಸ್ ಅವ್ರದ್ದೊಂದು ರೇಷಿಯೋ ಇರುತ್ತೆ, ಅದ್ರ ಪ್ರಕಾರ ಕೊಡಬೇಕು. ಇನ್ಸ್ಟೆಡ್ ಆಫ್ ದ್ಯಾಟ್ ಈಕ್ವಲ್ ಆಗಿ ಕೊಟ್ಬಿಟ್ಟಿರ್ತಾರೆ. ಇದನ್ನು ಹೇಗೆ ಕರೆಕ್ಟ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಇದು 9,000 ಓಕೆನಾ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು ಇದು ಈಕ್ವಲ್ ಆಗಿ ಡಿವೈಡ್ ಆಗೋಗ್ಬಿಟ್ಟಿರುತ್ತೆ. ಸೊ ಇದನ್ನು ರೇಷಿಯೋ ಪ್ರಕಾರ ಕೊಡಬೇಕು. ಟು ರಮೀಸ್ ಕ್ಯಾಪಿಟಲ್ ಅಕೌಂಟ್ 3,000, ಟು ಝಹೀರ್ಸ್ ಕ್ಯಾಪಿಟಲ್ ಅಕೌಂಟ್ 6,000 ಈ ಥರ ಕೊಡಬೇಕು. ಬಟ್ ಅವರು ರಾಂಗ್ ಆಗಿ ಈಕ್ವಲ್ ಆಗಿ ಡಿವೈಡ್ ಮಾಡಿರ್ತಾರೆ. ಸೊ ಸೆಕೆಂಡ್ ಎಂಟ್ರಿಯಲ್ಲಿ ರಮೀಸ್ ಕ್ಯಾಪಿಟಲ್ ಅಕೌಂಟ್ ಎಟ್ ಆರ್ 4,500, ಝಹೀರ್ಸ್ ಕ್ಯಾಪಿಟಲ್ ಅಕೌಂಟ್ ಎಟ್ ಆರ್ 4,500, ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ 9,000. ಈ ಥರ ಲಾಸ್ ಆನ್ ಅಡ್ಜಸ್ಟ್ಮೆಂಟ್ ಅಂತ ನರೇಷನ್ ಕೊಡಿ. ಅವಾಗ ಏನಾಗುತ್ತಪ್ಪ ಅಂದರೆ ಇವ್ರಿಗೆ ರಾಂಗ್ ಆಗಿ ಈಕ್ವಲ್ ಆಗಿ ಶೇರ್ ಆಗಿರೋ ಅಮೌಂಟು ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಕಾರ ಅದು ಡಿವೈಡ್ ಆಗುತ್ತೆ, ಎಲ್ಲ ಅವರ ಅಕೌಂಟಿಗೆ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡ್ ಬಂದುಬಿಟ್ಟು ಡೈರೆಕ್ಟಾಗಿ ಪಾರ್ಟ್ನರ್ಸ್ ಅಕೌಂಟ್ಸಲ್ಲಿ ವರ್ಕ್ ಮಾಡೋದು. ಓಕೆನಾ. ಇದಕ್ಕೆ ನಾನು ಸ್ಟೇಟ್ಮೆಂಟ್ ಶೋಯಿಂಗ್ ನೆಟ್ ಎಫೆಕ್ಟ್ ಆಫ್ ಒಮಿಟಿಂಗ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹಾಕ್ಕೊತೀನಿ. ಇಲ್ಲಿ ಡೀಟೇಲ್ಸ್ ಬರ್ಕೊಳ್ಳಿ. ಇಲ್ಲಿ ಯಾವ್ಯಾವ ಪಾರ್ಟ್ನರ್ಸ್ಗೆ ಇಂಪ್ಯಾಕ್ಟ್ ಆಗಿದೆ ಅದನ್ನು ಹಾಕ್ಕೊಳ್ಳಿ. ಅಮೌಂಟ್ ವಿಚ್ ಶುಡ್ ಹ್ಯಾವ್ ಬೀನ್ ಕ್ರೆಡಿಟೆಡ್ ಆ್ಯಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಇವನಿಗೆ 3,000 ಹೋಗಬೇಕಾಗಿತ್ತು, ಝಹೀರ್ಗೆ 6,000 ಹೋಗಬೇಕಾಗಿತ್ತು. ಅಮೌಂಟ್ ಆ್ಯಕ್ಚುಲಿ ಕ್ರೆಡಿಟೆಡ್ ಬೈ ವೇ ಆಫ್ ಶೇರ್ ಆಫ್ ಪ್ರಾಫಿಟ್ 9,000 ಡಿವೈಡೆಡ್ ಈಕ್ವಲಿ. ಸೊ ಇವ್ರಿಗೆ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಶೇರ್ ಮಾಡೋ ಬದಲು ಈಕ್ವಲ್ ಆಗಿ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಸೊ ಏನು ಇಂಪ್ಯಾಕ್ಟ್ ಆಗುತ್ತೆ? ಡಿಫ್ರೆನ್ಸ್ ಬಿಟ್ವೀನ್ 1 and 2. ಓಕೆನಾ. ನೆಟ್ ಎಫೆಕ್ಟ್ನ ಚೆಕ್ ಮಾಡಬೇಕು. ರಮೀಸ್ಗೆ 1,500 ಜಾಸ್ತಿ ಕೊಟ್ಬಿಟ್ಟಿದ್ದಾರೆ, ಝಹೀರ್ಗೆ 1,500 ಕಡಿಮೆ ಆಗಿದೆ. ಓಕೆ, ಇದನ್ನು ಹೇಗೆ ಕರೆಕ್ಟ್ ಮಾಡೋದು ಅಂದರೆ ಎಂಟ್ರಿ ಹಾಕ್ಕೊಳ್ಳಿ. ರಮೀಸ್ ಕ್ಯಾಪಿಟಲ್ ಅಕೌಂಟ್ ಎಟ್ ಆರ್ 1,500, ಟು ಝಹೀರ್ಸ್ ಕ್ಯಾಪಿಟಲ್ ಅಕೌಂಟ್ 1,500. ಇವನಿಗೆ ಕೊಟ್ಟಿರುವ 1,500 ಎಕ್ಸ್ಟ್ರಾನ ಝಹೀರ್ಗೆ ಕೊಟ್ಬಿಟ್ಟು ಕರೆಕ್ಟ್ ಮಾಡೋದು. ಇದಕ್ಕೆ ನರೇಷನ್ ಅಡ್ಜಸ್ಟ್ಮೆಂಟ್ ಫಾರ್ ಒಮಿಷನ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹಾಕ್ಕೊಳ್ಳಿ. ಸೊ ಈ ಎರಡು ಮೆಥಡಲ್ಲಿ ನಾವು ಪಾಸ್ಟ್ ಅಡ್ಜಸ್ಟ್ಮೆಂಟ್ನ ಮಾಡ್ತೀವಿ. ಥ್ಯಾಂಕ್ ಯು.